ರಿಪೋರ್ಟ್ ಬಂದಿದೆ ಪಾಕಿಸ್ತಾನ ಪರ ಘೋಷಣೆ ಕೂಗಿ ನಿಜ ಅಂತ ಅರೆಸ್ಟ್ ಮಾಡಲಿ ಅಂತ ಸಂಬಂಧಪಟ್ಟಂತ ಈಗಲಾರು ಅರೆಸ್ಟ್ ಮಾಡಲಿ ಮಾಡೇ ಮಾಡ್ತಾರೆ, ಅದು ಪ್ರಶ್ನೆನೇ ಇಲ್ಲ. ಅದನ್ನು ವಿಳಂಬ ಬಂದಿದ್ದು ಯಾವಾಗ? ಅದು ಮೊನ್ನೆ ಬಂದ್ಮೇಲೆ ಏನಾಗುತ್ತೆ ಕ್ರಿಯಾ ಯೋಜನೆ, ಅದು ಸ್ಟಾರ್ಟ್ ಆಗ್ತದೆ ವರ್ಕು. ಇಫ್ ದೇ ಹ್ಯಾವ್ ಶೌಟೆಡ್ ಲೈಕ್ ದ್ಯಾಟ್ ಎಲ್ಲೇ ರಾಜ್ಯದಲ್ಲಿ, ನಾನು ಇದನ್ನು ಅವತ್ತು ಕೂಡ ಸೇಮ್ ಡೇ ಹೇಳಿದ್ದೆ, ಯಾರಾದರೂ ಈ ಥರ ಘೋಷಣೆ ಕೂಗಿದ್ದಾರೆ, ಅದು ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ಅದು ಕಾನೂನು ವಿರುದ್ಧವಾಗಿರ್ತದೆ ಅಂದರೆ ಅವ್ರಿಗೆ 100% ಕಠಿಣವಾಗಿರ್ತಕ್ಕಂಥ ಕಾನೂನಲ್ಲಿರೋ ಶಿಕ್ಷೆ ಆಗಬೇಕು. ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನಲ್ಲ, ಆಗುತ್ತೆ, ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. FSIL ರಿಪೋರ್ಟ್ ಯಾವುದೇ ಒಂದು ಆದಾಗ ಸುಮ್ಮನೆ ಹಾಗೆ ಒಂದು ಸತಿ ಬಂತು ಅಂದ ತಕ್ಷಣ ಹೇಳೋದಕ್ಕಾಗೋದಿಲ್ಲ, ಬ್ಯಾಕ್ಗ್ರೌಂಡ್ ತಗೊಳ್ಬೇಕಾಗುತ್ತೆ. ಎಲ್ಲ ಅಲಿಗೇಷನ್ಸ್ ಮಾಡ್ತಾರಲ್ಲ, ಅದೆಲ್ಲದೂ ಕೂಡ ಕಾನೂನು ನೋಡದೆ ಮಾಡೋಕ್ಕಾಗತ್ತಾ? ಈಗ ನೀವು FSIL ಬಂದಿದೆ ಅಂತ ವಿರುದ್ಧವಾಗಿ ತಗೊಳ್ವೆ ನೋಡೋಣ. ಅಲ್ಲ, ಅಫಿಷಿಯಲೇ ಬರಲೇಬೇಕಲ್ಲ, ಅದು ಏನೇ ಆದ್ರೂ ನೋಬಡಿ ಕ್ಯಾನ್ ಹೈಡ್ ಇಟ್. ಅದು ಬಂದ ತಕ್ಷಣ ಆಕ್ಷನ್ ತಗೊಳ್ಳೋದೆ, ಹಿಂದೆ ಮುಂದೆ ನೋಡೋಂಗಿಲ್ಲ. ಅದ್ರಲ್ಲಿ ಏನಂತ ಬಿಜೆಪಿಯವರು ಇದ್ದಾಗ ಏನೇನಾಯ್ತಂತೆ? ಏನೋ ಆಗಿಲ್ವಾ ಬಿಜೆಪಿಯವರು ಇದ್ದಾಗ? ಮಣಿಪುರದಲ್ಲಿ ಏನಾಯ್ತಂತೆ? ಮಣಿಪುರದಲ್ಲಿ ಏನಾಯ್ತು ರೀ? ಪುಲ್ವಾಮಾ ಆಗಿದ್ದು ಯಾರು ಇದ್ರೊಳಗೆ? ನರೇಂದ್ರ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ ತಾನೇ ಆಗಿದ್ದು. ಮಣಿಪುರದಲ್ಲಿ ಆಗಿದ್ದು ಯಾವಾಗ? ಈಗ ರೈತರ ಮೇಲೆ ಬಿಡ್ತಾರಲ್ಲ ಹೈಟೆಕ್ ಡ್ರೋನಿಂದ ಗ್ಯಾಸು, ಎಂಥದ್ದು ಟಿಯರ್ ಗ್ಯಾಸು, ಅದೇನು ಕಾಂಗ್ರೆಸ್ ಪಕ್ಷನ ಇರೋದಲ್ಲಿ? ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? ಸೆನ್ಸ್ಲೆಸ್ ಫೆಲೋಸ್. ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮಾತೆತ್ತಿದ ತಕ್ಷಣ ಸುಮ್ಮನೆ ಹಾಗೆ ಕೂತ್ಕೊಂಡು ಬಂದ ತಕ್ಷಣ ಹಿಂಗಲ್ಲ. ಕಾಂಗ್ರೆಸ್ ಬಂದಾಗ ಯಾವಾಗಲೂ ಸಮಾನತೆ ತರ್ತದೆ. ಇವ್ರು ಬಂದು ಎಲ್ಲ ತಗೊಂಡು ಬರ್ತಾರೆ ಧರ್ಮದ ಮಧ್ಯ. ಅದಕ್ಕೆ ಅವ್ರನ್ನ ಅಲ್ಲಿ ಸೋಲ್ಸಿರೋದು. ಚುನಾವಣೆ ಈ ಚುನಾವಣೆ ಹತ್ರ ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಮಾಡ್ತಾರೆ ಇವರು. ಅದಕ್ಕೆ ಹಂಗಾರೆ ಮುಂಚೆ ಯಾವ್ದಾದ್ರು ಏನೇನು ಎಲ್ಲ ಇವರೆಲ್ಲ ಹೋಗಿದ್ರು, ದುಡ್ಡು ಕರ್ಕೊಂಡು ಹೋಗಿದ್ರು ಅಂತೇಳಿ ಅಲ್ಲಿ ಪ್ರೂವ್ ಆಯ್ತಲ್ಲ. ಬಾಂಬೆ ಬಾಯ್ಸು ಏನು ಪುಕ್ಷಡೆ ಹೋಗಿದ್ರಂತ? ಬಾಂಬೆ ಬಾಯ್ಸು ಎದಕ್ಕೆ ಹೋಗಿದ್ರಂತ ಬಾಂಬೆ ಬಾಯ್ಸು? ಸುಮ್ಮನೆ ಈಶ್ವರಪ್ಪ ಅವ್ರು ಬಂದ ತಕ್ಷಣ ಹಂಗೆ ಮಾತಲ್ಲ. ಎಂಡ್ ಆಫ್ ದ ಡೇ ನಾನು ಹೇಳ್ತೇನಲ್ಲ, ಮತದಾರರು ಒಳ್ಳೆ ತೀರ್ಮಾನ ತಗೊಂಡಾರೆ. ಈಗ ಮೋದಿ ಗ್ಯಾರಂಟಿನ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು ನಾವು ಮನೆಗೂ ಕೂಡ ಗ್ಯಾರಂಟಿನ ಆ ಚುನಾವಣೆ ನೋಡೋದಾಗಿದೆ. ನಮ್ಮ ಗ್ಯಾರಂಟಿನ ಗೆಲ್ಲೋದು. ಯಾಕಂದ್ರೆ ಮೋದಿ ಗ್ಯಾರಂಟಿ ಇತ್ತಲ್ಲ, ಅದೆಲ್ಲ ಸುಳ್ಳು. ಬರೀ TV ಮಾಧ್ಯಮದಲ್ಲಿ ಮಾತ್ರ ಸಿಗ್ತದೆ ಹೊರತು ನಮ್ಮ ಸರ್ಕಾರದ ಗ್ಯಾರಂಟಿ ಮನೆಯಲ್ಲೂ ಹೋಗಿ ಸರ್ವಿಸ್ ಮಾಡ್ತಾ ಐತಿ, ಅದು ಸಕ್ಸಸ್ ಆಗ್ತದೆ. ಅವ್ರವ್ರ ರೈಟ್ಸ್ ಅವ್ರವ್ರು ಕೇಳ್ತಾರೆ. ನೀವು ಯಾಕೆ ಒಬ್ರು ಅವ್ರೊಬ್ರನ್ನ ಇರೋದು? ಅಲ್ಲ, ಈ ರಾಜ್ಯದೊಳಗೆ ಯಾರು ಇಲ್ವಾ? ಅಲ್ಲ, ಯಾರ್ರಿ ಅಪೋಸ್? ಯಾರು ಬೇಕಾದ್ರೆ ಮಾಡಬಾರ್ದು, ಮಾಡಬೇಡ್ರಿ ಅಂತ ಇದೆಯಾ? ಅಪೋಸ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಮಾಡ್ಬೋದಲ್ಲ, ಮಾಡ್ಕೊಳ್ಳಿ. ನಾನು ಮಾಡ್ಬೋದು, ನನಗೂ ಮನಸ್ಸಲ್ಲಿದೆ. ಹೊರಗೆ ಹೇಳ್ಕೊಡ್ಬೇಕಾ ಒಳಗೆ ಹೇಳ್ಕೊಬೇಕಾ ಯಾರಿಗೆ ಹೇಳ್ಬೇಕಾ ಅನ್ನೋದು ಬರ್ತದೆ ಅಷ್ಟೇ. ಅದನ್ನು ನಾವು ಹೋಗಿ ಹೇಳ್ತಾರೆ, ಅವ್ರಿಗೆ ರೈಟ್ಸ್ ಇದೆ, ಮಾಡ್ತಾರೆ. ಅದು ಬರೀ ಶಾಮ್ನೂರ್ ಅವ್ರು ಮಾಡಿದ್ರು ಇನ್ನೊಬ್ರು ಮಾಡಿದ್ರು ಪ್ರಶ್ನೆ ಅಲ್ಲ. ಯಾರು ಬೇಕಾದ್ರೆ ಮಾಡ್ಬೋದು. ಅದು ಯಾಕೆಂದರೆ ದಟ್ ಈಸ್ ಲೆಫ್ಟ್ ಟು ದ ಇಂಡಿವಿಜುವಲ್. ಕಾನೂನು ಆದಮೇಲೆ, ಕಾನೂನು ಆಗೋಕ್ಕಿಂತ ಮುಂಚೆ ಅವ್ರವ್ರದ್ದು ರೈಟ್ಸ್ನ ಅವ್ರವ್ರು ಹೋರಾಟ ಮಾಡೋದು, ಅವ್ರಿಗೆ ರೈಟ್ಸ್ ಇರ್ತದೆ, ಅವ್ರು ಮಾಡ್ತಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಹೈಕಮಾಂಡ್ ಅವ್ರು ಮಾಡ್ತಾರೆ, ಅದೆಲ್ಲ ಎಂತ ಬೇಗ ಆಗ್ತದೆ. ಗ್ರಾಮ ಪಂಚಾಯತಿಗಳಿಗೂ ಕೊಡ್ಲಿಕ್ಕೆ ಅನುದಾನ ಇಲ್ಲ ಸರ್ಕಾರದಲ್ಲಿ. ಯಾರು ಹೇಳಿದ್ರು ರೀ? ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡದೇ ಇರೋರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಗ್ರಾಮ ಪಂಚಾಯತಿಯಲ್ಲಿ ತಾನೇ ನಿಮ್ಗೆ ಎಂತ 15th ಯಾರು ಮಾಡೋದದು? ಸ್ಟೇಟ್ ಗೌರ್ಮೆಂಟಾ ಮಾಡೋದು? BJP ಅವರಿಗೆ ಮಾನ ಮರ್ಯಾದೆ ಇದ್ರೆ ಇದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ತಗೊಂಬಂದು ಕೂಡ ಕೇಳಿ. ಮ್ಯಾಂಡೇಸು ಎಷ್ಟು 10 ಕೋಟಿ ಇರೋದನ್ನ 11 ಕೋಟಿ ಇರೋದನ್ನ 19 ಕೋಟಿನ 19 ಕೋಟಿ ಡೇಸ ಲಕ್ಷ ಡೇಸ್ ಏನೋ ಕೇಳ್ತಾರಲ್ಲ, ನಾವು ಕೇಳಿದೀವಲ್ಲ, ಎಲ್ಲಿ ಕೊಟ್ಟಾರ? ಈಗ ಕೊಡಬೇಕಾಗಿತ್ತಂತ ಇನ್ನೂ ಮಾಡಿಲ್ಲ. ಗ್ರಾಮ ಪಂಚಾಯತಿಗೆ ನಾವು ಕೊಡೋದಲ್ಲ, ಅವ್ರು ಕೊಡೋದು ಕೊಟ್ಟಿಲ್ಲ. ನನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿಲ್ಲ.
ದುಡ್ಡು ತಗೊಂಡಾರೆ ನಮ್ಮ ರಾಜ್ಯದ ಸರ್ಕಾರದಿಂದ 2,000 ಕೋಟಿ ಶಾರ್ಟೇಜ್ ನನಗೆ ಬಂದಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಕಮ್ಮಿ ಮಾಡಲಿಲ್ಲ. ಇಂಥ ಬರದ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಗಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತ್ಗಳಿಗೆ ಕಷ್ಟ, ಗ್ರಾಮಗಳಲ್ಲಿ ಕಷ್ಟ. ಅಲ್ಲ ಹೌದ್ರಿ, ನಮ್ಮ ಒಂದು ನಿಮಿಷ, ನಮ್ಮ ಪಾಲು ನಾವು ಮಾಡಿದೀವಿ. ಕುಡಿಯೋ ನೀರಿಗೆಲ್ಲ ಹಾಹಾಕಾರ ಇದ್ರೂ ಕೂಡ DC ಅವ್ರ ಲೆಕ್ಕದಲ್ಲಿ ಎಲ್ಲ DC ಅವ್ರ ಹತ್ರ, ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟಾಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ, ಐ ಆಮ್ ಟೇಕಿಂಗ್ ದಟ್ ಆಲ್ಸೋ ಆಸ್ ರಿವ್ಯೂ. ಅದೇನಿಲ್ಲಲ್ಲ ತೊಂದರೆ. ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು MLA ಇದ್ದಾಗ ಮುಂಚೆ ಇಲ್ಲ, ಕೆಲಸತಿ ನೀವು ಬೋರ್ವೆಲ್ ಹೊಡೆದ್ರು ನೀರು ಬರಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಹಾಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ BJP ಅವರು, ಯಾವಾಗ ಮಾಡಿದಾರಂತ ಯಾರಾದರೂ ಹೋಗಿ ಒಂದ್ಸತಿ ಕೇಳಿದಾರಲ್ಲ? ಈ BJP ಅವ್ರಿಗೆ ಕೇಳ್ತೀನಿ, ಎಲ್ಲ ಹೇಳಿದ್ರು ಏನಂತ, FSI ಹೇಳಿದ್ರು. ಬಾಂಬ್ ಬ್ಲಾಸ್ಟಿಗೆಲ್ಲ ಉತ್ತರ ಕೊಟ್ರ ಇವರು? ಇವತ್ತು ಕೂಡ ನಮ್ಮ ದೇಶದೊಳಗೆ ಏನು ನಡೀತಾನೆ ಇಲ್ಲ. ಹೇಳ್ಬಿಟ್ರಲ್ಲ, ನರೇಂದ್ರ ಮೋದಿ ಬಂದ ತಕ್ಷಣ ಏನು ಭಯೋತ್ಮಕ ಎಂಥದ್ದು ಭಯೋತ್ಪಾದನೆ ಎಲ್ಲ ನಿಂತ್ಬಿಡುತ್ತೆ ಅಂತ. ಏನು ನಿಂತ್ಬಿಟ್ಟತಾ? ಜನರು ಸಾಯ್ತಾ ಇಲ್ಲ, ನಮ್ಮ ಸೈನಿಕರನ್ನ ಬಲಿ ತಗೋತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ. ಫಸ್ಟ್ ಇದನ್ನ ಮಾತಾಡ್ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರು ಚೆನ್ನಾಗಿ ಹೇಳ್ಯಾರೆ, ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ, 0 ಸುತ್ತಬಿಟ್ರಂತ ಇವರು, ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತಂತ. ಅದ್ರ ಬಗ್ಗೆ ಮಾತಾಡಲ್ಲ ಇವ್ರು ಯಾರು. ಹುಡುಕ್ತಾರೆ ಇಂಥದ್ದು ಬಾಂಬ್ ಬ್ಲಾಸ್ಟು ಇದನ್ನೆಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪಾಟ್ನ ವಿಸಿಟ್ ಮಾಡಿ ಬಂದಿದ್ದಾರೆ. ಅದೇನೇ ಇದ್ರೂ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ದೇರ್ ಆರ್ 2 ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದ್ಯಾಟ್. ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ತೋರಿಸ್ತೀರಿ. ಪೊಲಿಟಿಕಲ್ ತೋರಿಸ್ತೀರಿ, ನಾನ್ ಪೊಲಿಟಿಕಲ್ ತೋರಿಸ್ತೀರಿ. ಅದು ಯಾರಿಗೆ ಬಂದು ಸುತ್ಕೊಳ್ಳುತ್ತೋ ನೋಡ್ತಾ ಇರ್ರಿ. ಅದು ಯಾರಿಗೊಬ್ರಿಗೆ ಸುತ್ಕೊಳ್ಳುತ್ತೆ. ಏನಾದ್ರು ಪೊಲಿಟಿಕಲ್ ಇದ್ದರೆ ಗೊತ್ತಾಗ್ತದೆ. ಜಾತಿ ಧರ್ಮ ಎಲ್ಲ ಇನ್ವಾಲ್ವ್ ಆದಾಗ ನಮ್ಮ ದೇಶ ಹಾಳಾಗೋದು ಹಿಂಗೆ. ಅದು ನಿಲ್ಲಬೇಕಾಗುತ್ತೆ ಫಸ್ಟು. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕೂತ್ಕೊಂಡು ಇಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸ BJP ಅವ್ರಿಗೆ ಮಾತ್ರ ಮಾಡೋದು ಗೊತ್ತು. ಆದರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮಾತ್ರ ಬಾಲ ಬಿಚ್ಚಕ್ಕೆ ಬಿಡೋದಿಲ್ಲ. ಕಾನೂನೇ ಗೆಲ್ಲೋದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನ ಮಾಡ್ತೀವಿ. ಸರ್, ರಾಷ್ಟ್ರನಂತ ದೊಡ್ಡ ಪ್ರಕರಣ ಆಗಿದೆ. ಇದನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದೊಂದು ಸಿಲ್ಲಿ ಮ್ಯಾಟ್ರು ಅಂತ ಹೇಳ್ತಾರೆ. ಅದನ್ನ ಅವ್ರಿಗೆ ಹೋಗಿ ಉತ್ತರ ಕೇಳ್ರಿ. ಇಷ್ಟೊತ್ತು ನಾನು ಯಾಕೆ ತಲೆ ಕೆಟ್ಟ ಮಾತಾಡಿದೆ ನಿಮ್ಮ ಹತ್ರ? ಸರ್ಕಾರದ ಸಚಿವರು ಒಂದು ನಿಮಿಷ ಅವ್ರಿಗೆ ಹೋಗಿ ಕೇಳಿ. ಅದನ್ನ ಅವ್ರು ಮಾತಾಡಿದ್ರೆ ನಾನು ಎಲ್ಲರಿಗೂ ಉತ್ತರ ಕೊಡೋದಕ್ಕೆ ಅಲ್ಲಿ ಇರೋದು. ನಾನು ಇಷ್ಟೊತ್ತು ಯಾಕೆ ಜವಾಬ್ದಾರಿತ್ವಾಗಿ ಮಾತಾಡಿದೆ ಅಂದರೆ, ಐ ನೋ ಮೈ ಸ್ಟ್ಯಾಂಡ್, ಐ ವಿಲ್ ಟಾಕ್. ಐ ಆಮ್ ನಾಟ್ ಎ ರೆಪ್ರೆಸೆಂಟೇಷನ್ ಫಾರ್ ಹಿಮ್ ಫಾರ್ ಎವ್ರಿಥಿಂಗ್ ವಾಟ್ ಹಿ ಸೇಸ್. ವೈಯಕ್ತಿಕವಾಗಿ ಅವ್ರು ಹೇಳ್ಬೇಕಾದ್ರೆ ಇದು ರೂಲ್ಸ್ ಪ್ರಕಾರ ನಾನೊಬ್ಬ ಸರ್ಕಾರದ ಮಂತ್ರಿಯಾಗಿ ನಂಗೆ ಹಿಂಗೆ ಹೇಳ್ತೀನಿ ಅಂದರೆ ಅದಕ್ಕೆ ನಾನು ಡಿಫೆಂಡ್ ಮಾಡ್ಕೋಬೋದು. ವೈಯಕ್ತಿಕವಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100 ಪ್ರಶ್ನೆ ನಿಮ್ಮ ಜೊತೆನೇ ಕೂತ್ಕೋಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.